ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ಬಂದಾಯಿತು. ವಾಪಸ್ಸು ಇನ್ನೇನು 7 ಗಂಟೆ 7:15 ಅಷ್ಟರಲ್ಲಿ ನಾವು ಚೆಕ್ಔಟ್ ಮಾಡಬೇಕು. ಇದ್ರ ಮಧ್ಯ ನಿಮಗೆ ಈ ಒಂದು ಸ್ಟೇನ ನಾನು ನಿಮಗೆ ರೆಕಮೆಂಡ್ ಮಾಡಬೇಕು ಅಂತ ಅನಿಸ್ತು. ಸಂಸೆಯಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬರ್ತಿದ್ದಂಗೆ ನೀವು ಕುದುರೆಮುಖ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಏನು ನೀವು ಲೆಫ್ಟ್ ತೊಗೋತೀರಾ, ಲೈಕ್ ಅಲ್ಲಿ ಜೀಪ್ಸ್ಗಳು ನಿಂತಿರುತ್ತೆ, ಆ ಪಾಯಿಂಟಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಬರೋದೆ ಗಿರಿಮನೆ ಹೋಮ್ ಸ್ಟೇ. ಏನು ಕಾಣ್ತಿದೆ ನಿಮಗೆ, ನನಗೆ ಹೋಮ್ ಸ್ಟೇಯಿಂದ ಕಾಣಿಸುವಂಥ ಕಂಪ್ಲೀಟ್ ಹಿಲ್ ವ್ಯೂ ಇದು. ಈಗ ಜಸ್ಟ್ ಸನ್ಸೆಟ್ ಆಯಿತು. ನಾನು ಸ್ನಾನಕ್ಕೆ ಹೋಗಿದ್ದರಿಂದ ಸನ್ಸೆಟ್ನ ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ಸನ್ಸೆಟ್ ಆಗಿದ್ರೂ ಕೂಡ ನೋಡಿ ಯಾವ ರೀತಿಯಾದಂಥ ಒಂದು ಅಮೇಝಿಂಗ್ ವ್ಯೂ ನಮಗೆ ಇನ್ನೂ ಸಿಗ್ತಾ ಇದೆ ಅಂತ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಡಾರ್ಮೆಟ್ರಿ. 13ರಿಂದ 14 ಜನಕ್ಕೆ ಸ್ಟೇ ಮಾಡೋದಕ್ಕೆ ಫೆಸಿಲಿಟಿ ಇರ್ತಕ್ಕಂಥದ್ದು. ಎಲ್ಲರೂ ಈಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಈ ಕಡೆ 2 ರೂಮ್ ಇದೆ. 2 ರೂಮಲ್ಲೂ ಕೂಡ ಕಿಂಗ್ ಸೈಜ್ ಬೆಡ್ಗಳು 3 ಇದೆ. ಅಂದರೆ ಲೈಕ್ ಒಂದು 6 ಜನ ಅಥವಾ 7 ಜನ ಒಂದೊಂದು ರೂಮಲ್ಲಿ ಸ್ಟೇ ಆಗ್ಬೋದು. ಸೊ ಈ 2 ರೂಮು ಸಪ್ರೇಟ್ ಇದೆ. ನಿಮಗೆ ಊಟ ಎಲ್ಲ ಏನು ರೆಡಿ ಮಾಡ್ತಾರೆ ಅದನ್ನು ತೊಗೊಬಂದು ಇಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ ಈ ಜಾಗದಲ್ಲಿ. ಆ್ಯಂಡ್ ಕುದುರೆಮುಖ ಪೀಕ್ ಕೂಡ ಈ ಜಾಗದಲ್ಲಿದೆ, ಆ ಹಿಂದೆ ಇದೆ. ಈಗ ಕಾಣಿಸ್ತಾ ಇಲ್ಲ, ಕಂಪ್ಲೀಟ್ ಕ್ಲೌಡ್ ಕವರ್ ಆಗಿರೋದ್ರಿಂದ. ಬನ್ನಿ ಒಳಗಡೆ ಹೋಗೋಣ. ದಿಸ್ ಈಸ್ ಕಂಪ್ಲೀಟ್ಲಿ ಸಖತ್ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಟೇ. ನೀವು ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಬರ್ತೀರಾ ಅಂತ ಅಂದಾಗ, ಒಟ್ಟಿಗೆ ಸ್ಟೇ ಮಾಡೋಕ್ಕೆ ಪ್ರಿಫರ್ ಮಾಡ್ತೀರಾ ಅಂದಾಗ ಈ ಒಂದು ಡಾರ್ಮೆಟ್ರಿ ನೀವು ಕಂಪ್ಲೀಟಾಗಿ ಪ್ರಿಫರ್ ಮಾಡ್ಬೋದು. ಎಲ್ಲರೂ ಮಲಗಿದ್ದಾರೆ, ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಅವ್ರನ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಅಲ್ಲಿಂದ ಹಿಂಗೆ ಕಾಣಿಸುತ್ತೆ ದ ಎಂಟ್ರಿ ಪಾಯಿಂಟು. ಆ್ಯಂಡ್ ಕಂಪ್ಲೀಟ್ ಈ ಜಾಗದಲ್ಲೇ ಮಲ್ಕೊಳ್ಳೋಕ್ಕೆ ಸೆಟಪ್ ಇರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ 2 ಅಟ್ಯಾಚ್ ಟಾಯ್ಲೆಟ್ಸ್ ಇದೆ. ನೀವು ಜಾಸ್ತಿ ಜನ ಬಂದಾಗ ಆಬ್ವಿಯಸ್ಲಿ ವಾಶ್ರೂಮ್ಸ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ 2 ಅಟ್ಯಾಚ್ ಟಾಯ್ಲೆಟ್ಸ್ ಇರೋದ್ರಿಂದ ವಿತ್ ಬಾತ್ರೂಮ್ಸ್ ಇರೋದ್ರಿಂದ ಆರಾಮ್ಸೆ ಫೆಸಿಲಿಟಿ ಇದೆ. ಸೊ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಇಟ್ ಸ್ನೇಹಿತರೆ. ಈ ರೂಮ್ ನಿಮಗೆ ಎಷ್ಟಾಗಿದೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಾನು ಗಿರಿಮನೆ ಹೋಮ್ ಸ್ಟೇ ಓನರ್ ನಂಬರ್ನ ಮತ್ತು ಲೊಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನಿಮಗಿದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತವಾದಂಥ ಒಂದು ಸರ್ವಿಸ್ ಇದೆ. ವೆಲ್ಕಮಿಂಗ್ ಆಗಿದ್ದಾರೆ ಓನರ್ಗಳು. ನಮ್ಗೆ ಆ್ಯಕ್ಚುಲಿ ನಮ್ಮ ಹುಡುಗರು ಇಬ್ಬರು TTLನ ಕೆಳಗಡೆ ಅವ್ರದ್ದು ಟ್ರೆಕ್ಕಿಂಗ್ ಶೂಸ್ನ ಬಿಟ್ಟು ಬಂದಿದ್ರು. ನಾವು ಜಸ್ಟ್ TTದು ನಂಬರ್ನ ಕಳಿಸಿದ್ವಿ, ಗಾಡಿ ನಂಬರ್ನ ಅವರೇ ಕಲೆಕ್ಟ್ ಮಾಡಿಕೊಂಡು ತೊಗೊಬಂದು ನಮಗೆ ಟ್ರೆಕ್ಕಿಂಗ್ ಹೋಗೋ ಟೈಮ್ಗೆ ಕರೆಕ್ಟಾಗಿ ತೊಗೊಬಂದು ತಲುಪಿಸಿದ್ರು. ಸೊ ಇದೆಲ್ಲ ಯಾವ ಹೋಮ್ ಸ್ಟೇಗಳಲ್ಲೂ ಈ ಥರ ಮಾಡೋದು ತುಂಬ ಅಪರೂಪ. ಇಲ್ಲಿ LED ಲೈಟ್ಸ್ಗಳು ಹಾಕಿದ್ದಾರೆ. ಅದು ಲೈಕ್ ಆನ್ ಆದರೆ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಅದು ಅದ್ಭುತವಾಗಿದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇದ್ರ ಜೊತೆಗೆ ಈ ಒಂದು ವ್ಯೂ ಇದೆ. ಬಟ್ ಇವು ಇಷ್ಟು ಅದ್ಭುತವಾದ ಸರ್ವಿಸ್ ಇದೆ. ಬಟ್ ಇವರು ನಿಮಗೆ ಕಾಸ್ಟ್ ಮಾಡೋದು ತುಂಬ ರೀಸನಬಲ್ ರೇಟ್. ಇದು ಮೇ ಬಿ ನಿಮಗೆ ಸೀಸನ್ ಟು ಸೀಸನ್ ವೇರಿ ಆಗ್ಬೋದು. ಸೊ ನಾನು ನಿಮಗೆ ಎಕ್ಸಾಕ್ಟ್ ನಂಬರ್ನ ಹೇಳೋದ. ಬಟ್ ತುಂಬ ರೀಸನಬಲ್ ಕಾಸ್ಟಲ್ಲಿ ನಿಮಗೆ ರೂಮ್ಗಳನ್ನ ಪ್ರೊವೈಡ್ ಮಾಡ್ತಿರೋದು. ಬನ್ನಿ, ಟ್ರೆಕ್ ಮಾಡಿ, ಇಲ್ಲಿ ಬಂದು ಸ್ಟೇ ಮಾಡಿ, ವೈಬ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, this is Amok Shivasa alias Amok the Traveler Vlogs signing off from Girimane Homestay room tour. Namaskara.